ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅತ್ಯಂತ ಪೂಜನೀಯರಾದ ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರವರ ಜೀವನವನ್ನು ನೋಡ್ತಾ ಬರ್ತಾ ಇದ್ದೇವೆ. ಕಳೆದ ಬಾರಿ ನೋಡಿದ್ವಿ ಅವರ ಬಾಲ್ಯದ ಕೆಲವು ಘಟನೆಗಳ ನಂತರ ಯುವಕನಾದ ಮೇಲೆ ಹೈಸ್ಕೂಲಿನಲ್ಲಿದ್ದಾಗಲೇ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ಉಂಟು ಮಾಡಿದಂಥ ಒಂದು ಪುಸ್ತಕ ಬ್ರಹ್ಮಚರ್ಯವೇ ಜೀವನ ಅನ್ನೋಂಥ ಪುಸ್ತಕ ಅವರ ಅಧ್ಯಾಪಕರಿಂದ ಹುಡುಗ ರಾಮಚಂದ್ರನಿಗೆ ಸಿಕ್ತು. ಅಲ್ಲಿವರೆಗೂ ರಾಮಕೃಷ್ಣಾಶ್ರಮದ ಪರಿಚಯ ಆಗಲಿ ರಾಮಕೃಷ್ಣ ಬಗ್ಗೆ ಆಗಲಿ ಏನೂ ಅಷ್ಟು ಕೇಳಿರಲಿಲ್ಲ ಹುಡುಗ ರಾಮಚಂದ್ರ. ಈ ಬ್ರಹ್ಮಚರ್ಯವೇ ಜೀವನ ಈ ಪುಸ್ತಕದಲ್ಲಿ ಬ್ರಹ್ಮಚರ್ಯ ಕುರಿತಾದ ಕೆಲವು ಮಾಹಿತಿಗಳು ಮತ್ತು ಒಂದು 36 ಕಠಿಣವಾದ ನಿಯಮಗಳನ್ನೆಲ್ಲ ವಿಧಿಸಲಾಗಿತ್ತು. ಅದನ್ನು ಸ್ವಯಂ ಪ್ರೇರಣೆಯಿಂದ ಹುಡುಗ ಪಾಲಿಸ್ತಾ ಬಂದ. ಆ ಎಳವೆಯಲ್ಲೇ ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಎಲ್ಲ ನಿಮ್ಮ ವ್ಯಾಯಾಮ, ಜಪ, ಧ್ಯಾನ ಮತ್ತು 3 ಹೊತ್ತು ತಣ್ಣೀರಿನ ಸ್ನಾನ, ಆಹಾರದಲ್ಲಿ ನಿಯಮ, ಮೌನ ವ್ರತಗಳು ಇದೆಲ್ಲವನ್ನು ಕೂಡ ಭಾಳ ಶ್ರದ್ಧೆಯಿಂದ ಪಾಲಿಸ್ತಾ ಬಂದ. ಮತ್ತು ಸ್ತ್ರೀಯರ ಮುಖವನ್ನೇ ನೋಡಬಾರ್ದು ಅಂತ ಅದರಲ್ಲಿ ಒಂದು ನಿಯಮ ಇತ್ತು. ಸಾಧಕನಾದವನು ಅದನ್ನು ಕೂಡ ಹೇಗೆ ಪಾಲಿಸ್ತಾ ಬಂದರು ಅನ್ನೋ ವಿಚಾರಗಳನ್ನೆಲ್ಲ ಕಳೆದ ಬಾರಿ ನೋಡಿದ್ವಿ. ಇಷ್ಟೆಲ್ಲದರ ಜೊತೆಗೆ ಅವನ ಈಗ ಯುವಕನಾದಂಥ ರಾಮಚಂದ್ರನ ಮನಸ್ಸು ಜೀವನದ ಆಗುಹೋಗುಗಳನ್ನೆಲ್ಲ ಕಾಡ್ತಾ ಅವನ ಅಂತರ್ಮನಸ್ಸು ಜಾಗೃತ ಆಗ್ತಾ ಇದೆ. ಭಗವದ್ಗೀತೆಯ ಅಧ್ಯಯನ ಹಾಗೂ ಅವರ ನೆಚ್ಚಿನ ಮಂಕುತಿಮ್ಮನ ಕಗ್ಗ ಅದರಲ್ಲಿ ಬರುವಂಥ ವೈಚಾರಿಕಾತ್ಮಕವಾದಂಥ ವಿಚಾರಗಳು ಇದನ್ನೆಲ್ಲ ಅವನ ಮನಸ್ಸು ಭಾವಿಸ್ತಾ ಇತ್ತು. ಜೀವನ ಅಂದ್ರೇನು ಮತ್ತು ಅಧ್ಯಾತ್ಮ ಅಂದ್ರೇನು ಇದೆಲ್ಲ ಸೂಕ್ಷ್ಮವಾಗಿ ಅವನ ಮನಸ್ಸಿನಲ್ಲೇ ನಡೀತಾ ಇತ್ತು. ಅಷ್ಟೇ ಅಲ್ಲದೆ ಹೊರಗಡೆ ಜಗತ್ತಿನಲ್ಲಿ ಏನೇನು ನಡೀತಾ ಇತ್ತೋ ಅದರ ಒಂದು ಮರ್ಮವನ್ನು ಕೂಡ ಆತನ ಮನಸ್ಸು ಗ್ರಹಿಸ್ತಾ ಇತ್ತು. ಒಂದು ತಮಾಷೆಯ ಪ್ರಸಂಗವನ್ನು ಕೂಡ ಸ್ವಾಮೀಜಿಯವರೇ ಅನೇಕ ಬಾರಿ ಉಪನ್ಯಾಸಗಳಲ್ಲಿ ಹೇಳಿದಂಥ ಈ ತಮಾಷೆ ಘಟನೆ. ಅವರ ಮನೆ ಬಳಿಯಲ್ಲಿದ್ದಂಥ ಒಬ್ಬ ಶ್ರೀಮಂತ ವೃದ್ಧ ಪ್ರಾಣೋತ್ಕ್ರಮಣದ ಕಾಲದಲ್ಲಿ ಇದ್ದಾನೆ. ಅವನ ಹೆಂಡತಿ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ. ಆದರೆ ಆತ ನೋಡ್ತಾ ಹೇಳಿದ್ನಂತೆ, ಇಂಥ ದೊಡ್ಡ ಬೀಟೆ ಮರದ ತೊಲೆಗಳಿಂದ ಮನೆಯನ್ನು ಕಟ್ಟಿಸಿದ, ಇಂಥ ತೊಲೆಗಳನ್ನೆಲ್ಲ ಬಿಟ್ಟು ಹೋಗಬೇಕೇ ಅಂಥೇಳಿ ಇದನ್ನು ತುಂಬ ತಮಾಷೆಯಾಗಿ ಸ್ವಾಮೀಜಿಯವರು ಹೇಳ್ತಾ ಇದ್ರು ಮುಂದಿನ ಅನೇಕ ಉಪನ್ಯಾಸಗಳಲ್ಲಿ. ಆದರೆ ಆಗಿನ ಕಾಲದಲ್ಲೇ ಹುಡುಗನ ಮನಸ್ಸು ವಿಚಾರ ಮಾಡೋದಕ್ಕೆ ಶುರು ಮಾಡ್ತು. ಏನು ಹಾಗಿದ್ರೆ ಮನುಷ್ಯ ಏನನ್ನು ಗಳಿಸ್ತಾನೆ, ಗಳಿಸಿದ್ದನ್ನು ಬಿಟ್ಟು ಹೋಗಬೇಕು. ಮತ್ತು ಈ ವೃದ್ಧ ಅವನ ಪ್ರೀತಿ ಪಾತ್ರರಾದಂಥ ಹೆಂಡತಿ ಮಕ್ಕಳು ಅಲ್ಲಿ ರೋಧಿಸ್ತಾ ಇದ್ರೆ ಅದ್ರ ಕಡೆ ಗಮನ ಇಲ್ಲ, ಆ ತೊಲೆಗಳನ್ನು ಬಿಟ್ಟು ಹೋಗ್ಬೇಕೆ ಅಂಥೇಳಿ ಆ ಕಡೆ ಚಿಂತನೆ ಇದೆಯಲ್ಲ, ಇದನ್ನೆಲ್ಲ ಅವನ ಅಂತರ್ಮನಸ್ಸು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತು. ಪ್ರಪಂಚದ ಕ್ಷಣಿಕತೆಯನ್ನು ಮನಗಾಣ್ತು. ಇದರೆಲ್ಲದರಿಂದ ಆತನ ಮನಸ್ಸು ಜಾಗೃತ ಆಗಿ ಶಾಶ್ವತವಾದದನ್ನು ಪಡೆಯೋದಕ್ಕೆ ಹೆಚ್ಚೆಚ್ಚು ಇಚ್ಛೆಪಟ್ಟು ಅಧ್ಯಾತ್ಮದ ಕಡೆಗೆ ತಿರುಗಿಕೊಳ್ತು. ಯುವಕ ರಾಮಚಂದ್ರ 19ನೇ ವಯಸ್ಸಿಗೆ ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಬೇಕು ಅಂತ ಅನ್ನಿಸ್ತು. ಆದರೆ ಕೈಗೂಡಲಿಲ್ಲ. ಯಾಕಂತ ಹೇಳಿದ್ರೆ ಸ್ವಾಮೀಜಿನೇ ಮುಂದೆ ಹೇಳ್ತಾ ಇದ್ರು, ನನ್ನ ಕಡ್ಡಿ ಶರೀರ ನೋಡಿಕೊಂಡು ಋಷಿಕೇಶದ ಚಳಿಲಿ ಸತ್ತೋಗೋದೆ ಖಂಡಿತ ಅನ್ನಿಸ್ತು. ಆಮೇಲೆ ಇಹನೂ ಇಲ್ಲ ಪರನೂ ಇಲ್ಲ ಅಂತ ಆಗಿಬಿಡುತ್ತೆ ಅಂತೇಳಿ ಸುಮ್ಮನಾದೆ ಅಂತೇಳಿ. ಆಗ ಅವರ ಶರೀರ ಅಷ್ಟು ಶಕ್ತಿಶಾಲಿಯಾಗಿ ಇರಲಿಲ್ಲ. ಮತ್ತು ಆ ಹಿಮಾಲಯದ ಚಳಿಯನ್ನು ತಡ್ಕೊಳ್ತೀನೋ ಇಲ್ಲೋ ಅನ್ನೋ ಒಂದು ಕಾರಣದಿಂದಾಗಿ ಅವರು ಹಿಮಾಲಯಕ್ಕೆ ಹೋಗೋದಕ್ಕಾಗಲಿಲ್ಲ. ಹಿಮಾಲಯದ ಚಳಿಯನ್ನು ನೆನೆಸ್ಕೊಂಡು ಮೈ ಮುದುರಿದ್ರೂ ಕೂಡ ಸಾಧನೆ ಮಾಡಬೇಕು ಅನ್ನೋಂಥ ತವಕ ಅವನಲ್ಲಿ ಭಾಳ ಜಾಗೃತವಾಗಿತ್ತು. ಮತ್ತು ಸಾಧನೆಗೆ ಯುವಕ ರಾಮಚಂದ್ರ ಗಾಯತ್ರಿ ಮಂತ್ರವನ್ನು ಬಳಸಿಕೊಂಡ್ರು. ಬಾಲ್ಯದಲ್ಲೇ ಉಪನಯನ ಆದಾಗಿನಿಂದ ಅವನು ಸಂಧ್ಯಾ ವಂದನೆ, ಗಾಯತ್ರಿ ಮಂತ್ರ ಜಪ ಎಲ್ಲ ಮಾಡ್ತಾ ಬರ್ತಾ ಇದ್ದ. ಈಗ ಮತ್ತಷ್ಟು ಶ್ರದ್ಧೆಯಿಂದ ಹೆಚ್ಚೆಚ್ಚು ಜಪ ಮಾಡೋದಕ್ಕೆ ಆರಂಭಿಸಿದ. ಗಾಯತ್ರಿ ಉಪಾಸನೆಯನ್ನು 12 ವರ್ಷಗಳ ಕಾಲ ಮಾಡಿದ್ರ ಫಲವಾಗಿ ಅವನಲ್ಲಿ ಅದ್ಭುತವಾದಂಥ ಒಂದು ಶಕ್ತಿ ಜಾಗೃತ ಆಯಿತು. ಹೀಗೆ ರಾಮಚಂದ್ರ ಅಧ್ಯಯನ, ಜಪ, ಧ್ಯಾನ ಮುಂತಾದ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಆಸಕ್ತಿಯಿಂದ ನಿರತನಾಗಿದ್ದ. ಕೆಲವು ಕಾಲ ಹೀಗೆ ಕಳೀತು. ಆದರೆ ಇದ್ದಕ್ಕಿದ್ದಾಗೆ ಅವನ ಮನಸ್ಸಿನಲ್ಲಿ
ಒಂದಷ್ಟು ಕಾಲ ನಾಸ್ತಿಕ್ಯದ ಪ್ರಭಾವ ಆಯಿತು. ಅಂದರೆ ದೇವರು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವನ ಮನಸ್ಸು ಯೋಚನೆ ಮಾಡೋದಕ್ಕೆ ಶುರು ಮಾಡಿತು. ಯಾವುದೋ ಒಂದು ಕ್ಷೋಭೆಯಿಂದಾಗಿ ಅವನಲ್ಲಿ ನಾಸ್ತಿಕ್ಯದ ಭಾವ ಬಂತು. ಆದರೆ ಇದೇನು ತುಂಬ ಕಾಲ ಇರಲಿಲ್ಲ. ಇದ್ರ ಕುರಿತಾಗಿ ಸ್ವಾಮೀಜಿನೇ ಹೇಳ್ತಿದ್ರು ಮುಂದೆ. ಮನಸ್ಸಿನಲ್ಲಿ ಯಾವುದೋ ಒಂದು ಕ್ಷೋಭೆ ಉಂಟಾಯಿತು. ಪರಿಣಾಮವಾಗಿ ದೇವರ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡೆ. ದೇವಸ್ಥಾನಕ್ಕೆ ಹೋಗೋದನ್ನು ಕೂಡ ಬಿಟ್ಬಿಟ್ಟೆ. ನನ್ನ ಸ್ನೇಹಿತರೆಲ್ಲ ದೇವಸ್ಥಾನಕ್ಕೆ ನನ್ನನ್ನು ಬಲವಂತವಾಗಿ ಏನಾದರೂ ಕರೆದುಕೊಂಡು ಹೋದರೆ ಹೋಗ್ತಾ ಇದ್ದೆ. ಆದರೆ ಭಕ್ತಿಯಿಂದ ಏನು ಹೋಗ್ತಾ ಇರಲಿಲ್ಲ, ಸುಮ್ಮನೆ ಒಂದು ಪ್ರವಾಸ ಅಂತ ಹೋಗ್ತಿದ್ದೆ. ಅವರೊಂದಿಗೆ ಪ್ರದಕ್ಷಿಣೆ ಬರ್ತಾ ಇದ್ದೆ, ಆದರೆ ಪ್ರದಕ್ಷಿಣೆ ಅನ್ನೋ ಭಾವದಿಂದ ಬರ್ತಾ ಇರಲಿಲ್ಲ, ವಾಕಿಂಗ್ ಅಂದ್ಕೊಂಡು ಬರ್ತಾ ಇದ್ದೆ. ಪ್ರಸಾದ ಕೊಟ್ಟರು ತಿಂತಾ ಇದ್ದೆ, ಆದರೆ ರುಚಿಕರವಾದ ತಿಂಡಿ ಅಂದ್ಕೊಂಡು ತಿಂತಾ ಇದ್ದೆ, ಪ್ರಸಾದದ ಭಾವನೆ ಇರಲಿಲ್ಲ. ಆ ಬಗೆಯಲ್ಲಿ ಆ ಒಂದಷ್ಟು ಕಾಲ ಮನಸ್ಸಿನಲ್ಲಿ ನಾಸ್ತಿಕ್ಯದ ಭಾವ ಇತ್ತು. ಆದರೆ ಭಗವಂತನ ಕೃಪೆಯಿಂದ ಈ ನಾಸ್ತಿಕತೆ ನನ್ನಲ್ಲಿ ಹೆಚ್ಚು ಕಾಲ ಉಳಿಲಿಲ್ಲ. ಜನ ಬೇರೆ ಬೇರೆ ಕಾರಣಗಳಿಂದ ದೇವರ ಬಗ್ಗೆ ನಂಬಿಕೆ ಕಳೆದುಕೊಳ್ತಾರೆ. ಆದರೆ ಭಗವಂತ ಒಂದಲ್ಲ ಒಂದು ದಿನ ತನ್ನ ಐಶ್ವರ್ಯವನ್ನು ತೋರಿಸಿ ಕಟ್ಟ ನಾಸ್ತಿಕನನ್ನು ಕೂಡ ತನ್ನ ಬಳಿಗೆ ಬರಮಾಡ್ಕೊಳ್ತಾನೆ ಅಂಥೇಳಿ ಮುಂದೆ ಸ್ವಾಮೀಜಿಯವರೇ ಹೇಳ್ತಾ ಇದ್ರು. ಹಾಗೆಯೇ ಯುವಕ ರಾಮಚಂದ್ರನಲ್ಲೂ ಕೂಡ ಈ ನಾಸ್ತಿಕತೆ ಹೆಚ್ಚು ಕಾಲ ಉಳಿಲಿಲ್ಲ. ಆದರೆ ಇದು ಇನ್ನಷ್ಟು ಅವನಿಗೆ ಸತ್ಯಾನ್ವೇಷಣೆಯಲ್ಲಿ ಇದ್ದಂಥ ಅವನ ಆಸಕ್ತಿಗೆ ಸಾಕ್ಷಿಯಾಗಿತ್ತು. ಸ್ವಾಮಿ ವಿವೇಕಾನಂದರ ಜೀವನದಲ್ಲೂ ಕಾಣ್ತೇವೆ. ಒಂದು ರಾಮಕೃಷ್ಣವ್ರ ಬರೋಕ್ಕೆ ಮುಂಚೆ ತೀವ್ರವಾದ ಹಂಬಲ ಇತ್ತು, ಆದರೆ ಯಾವುದನ್ನು ಕೂಡ ಸುಲಭವಾಗಿ ಒಪ್ಕೊಳ್ತಾ ಇರಲಿಲ್ಲ. ಮತ್ತು ಬ್ರಾಹ್ಮ ಸಮಾಜದ ಪ್ರಭಾವದಿಂದ ಸಾಕಾರ ರೂಪವನ್ನು ಒಪ್ಕೊಳ್ತಾ ಇರಲಿಲ್ಲ ಇತ್ಯಾದಿಯಾಗಿ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಸಮುದ್ರದಲ್ಲಿ ಅಲೆ ಕೆಳಗೆ ಹೋದಷ್ಟು ಅದಕ್ಕೆ ಮೇಲೆ ಬರುವಂಥ ಶಕ್ತಿ ಹೆಚ್ಚು. ಅಂದರೆ ಎಷ್ಟೋ ಸಲ ಕೆಲವು ಅಲೆಗಳು ಕೆಳಗೋದಷ್ಟು ಅತ್ಯಂತ ರಭಸವಾಗಿ ಮೇಲೆ ಹೇಳುತ್ತೆ. ಹಾಗೆ ಎಷ್ಟೋ ಸಲ ನಮ್ಮ ಮನಸ್ಸು ಕುಗ್ಗಿದಷ್ಟು ಆಮೇಲೆ ಅದು ಇನ್ನಷ್ಟು ಶಕ್ತಿಯಿಂದ ಮೇಲೆ ಹೇಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಯುವಕ ರಾಮಚಂದ್ರನಲ್ಲಿದ್ದಂಥ ನಾಸ್ತಿಕತೆ ಅದಿನ್ನಷ್ಟು ಪ್ರಬಲವಾಗಿ ಅವನನ್ನು ದೃಢವಾಗಿ ಆಧ್ಯಾತ್ಮದಲ್ಲಿ ನೆಲೆಸೋದಕ್ಕೆ ಒಂದು ಹಿನ್ನೆಲೆ ಆಯಿತು ಅಂತ ಅಂದ್ಕೊಳ್ಬೋದು ನಾವು. ಮತ್ತು ಶ್ರೀರಾಮಕೃಷ್ಣರು ಹೆಚ್ಚು ಕಾಲ ಇದನ್ನು ಬೆಳೆಯೋದು ಬಿಡಲಿಲ್ಲ. ಅವರೇ ಈ ಯುವಕನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಹೇಗೆ ಸೆಲೆಕ್ಟ್ ಮಾಡಿಕೊಂಡ್ರು, ಹೇಗೆ ರಾಮಕೃಷ್ಣರು ಅವ್ರ ಬಳಿ ಕರೆದುಕೊಂಡ್ರು, ಅದು ಭಾಳ ಒಂದು ಸ್ವಾರಸ್ಯವಾದ ಸನ್ನಿವೇಶ. ಭಗವಾನ್ ಶ್ರೀರಾಮಕೃಷ್ಣರು ರಾಮಚಂದ್ರನನ್ನು ತಮ್ಮ ಬಳಿಗೆ ಕರೆಸ್ಕೊಂಡಂಥ ಬಗ್ಗೆ ಭಾಳ ಅಪೂರ್ವ ಆಗಿದೆ. ಏನಾಯ್ತಪ್ಪ ಅಂತ ಹೇಳಿದ್ರೆ, ಈಗಾಗಲೇ ನಮ್ಗೆ ತಿಳಿದಿರೋ ಹಾಗೆ ಮಡಿಕೇರಿನಲ್ಲಿ ಯುವಕ ರಾಮಚಂದ್ರ ಸಂಗೀತದ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದ. ಹೀಗೆ ಬೇರೆ ಬೇರೆ ಉದ್ಯೋಗಗಳನ್ನು ಅರಸೋಬೇಕಾದ್ರೆ ಯಾವುದೋ ಒಂದು ತಮಿಳುನಾಡಿನ ಕಂಪ್ನಿಯವರು ಒಂದು ಸಿಂಗಾಪುರಲ್ಲಿ ಅವ್ರದ್ದೊಂದು ಬ್ರಾಂಚ್ ಏನೋ ಇತ್ತು, ಅಲ್ಲಿ ಕೆಲಸಕ್ಕೆ ಎಲ್ಲ ಅರ್ಜಿಗಳನ್ನು ಆಹ್ವಾನಿಸಿದ್ರು. ಸೊ ಉದ್ಯೋಗವನ್ನು ಹುಡುಕ್ತಾ ಸಿಂಗಾಪುರದ ಒಂದು ಕೆಲಸಕ್ಕೆ ಈತ ಅರ್ಜಿ ಹಾಕಿದ. ಆದರೆ ಅದರ ಇಂಟರ್ವ್ಯೂ ಬಂದು ಕಲ್ಕತ್ತಾದಲ್ಲಿತ್ತಂತೆ. ನೋಡಿ, ಭಗವಂತನ ಲೀಲೆ ಎಷ್ಟು ಚೆನ್ನಾಗಿರುತ್ತೆ. ಅನೇಕ ಮಹಾತ್ಮರ ಜೀವನದಲ್ಲಿ ನಾವು ಕಾಣ್ತೇವೆ. ಅವ್ರಿಗೆ ಅಲ್ಲಿವರೆಗೂ ಸಂಪರ್ಕನೇ ಇರೋದಿಲ್ಲ. ಆದರೆ ಭಗವಂತ ಯಾವ ರೀತಿ ಅವನ ಲೀಲೆಯನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ ಅವನೇ ಎಲ್ಲವನ್ನು ಒದಗಿಸಿಕೊಡ್ತಾನೆ. ಇಲ್ಲಿ ಯುವಕ ರಾಮಚಂದ್ರನಿಗೆ ಅಲ್ಲಿವರೆಗೂ ರಾಮಕೃಷ್ಣರ ಬಗ್ಗೆ, ರಾಮಕೃಷ್ಣಾಶ್ರಮದ ಬಗ್ಗೆ ಏನು ಹೆಚ್ಚು ಗೊತ್ತಿರಲಿಲ್ಲ. ಇಲ್ಲಿ ಈ ಕಲ್ಕತ್ತಾಗೆ ಇಂಟರ್ವ್ಯೂಗೆ ಅಂಥೇಳಿ ಬಂದಿದ್ದು. ಕಲ್ಕತ್ತಾಗೆ ಬಂದರು, ಇಂಟರ್ವ್ಯೂದೆಲ್ಲ ಆಯಿತು. ತಮಿಳ್ ಭಾಷೆ ಬರದೇ ಇರೋ ಕಾರಣ ಆ ಇಂಟರ್ವ್ಯೂನಲ್ಲಿ ಅವ್ರು ಸೆಲೆಕ್ಟ್ ಆಗಲಿಲ್ಲ. ಆದರೆ ಆ ಕೆಲಸ ಸಿಗದೆ ಹೋದರೂ ಕೂಡ ಕಲ್ಕತ್ತಾದ ಈ ಭೇಟಿ ವಿಫಲ ಆಗಲಿಲ್ಲ. ಇನ್ನೂ ಭಾಳ ಸಫಲ ಆಯಿತು ಅಂತ ತಗೊಳ್ಬೋದು. ಲೌಕಿಕ ಆರ್ಜನೆಗಾಗಿ ಹೋದಂಥವನು ಭವತಾರಿಣಿ ಕಾಳಿ ಕೃಪೆಯಿಂದ ಅಲೌಕಿಕ ಸಂಪತ್ತನ್ನು ಪಡೆದು ವಾಪಸ್ ಬರ್ತಾನೆ ಊರಿಗೆ. ಅಲ್ಲಿ ಇಂಟರ್ವ್ಯೂ ಎಲ್ಲ ಮುಗಿದ ಮೇಲೆ ಕಲ್ಕತ್ತಾಗೆ ಹೋಗಿದ್ದರು. ಒಂದೆರಡು ದಿನ ಸಮಯ ಇತ್ತಲ್ಲ, ಅಲ್ಲಿ ಮುಖ್ಯವಾದಂಥ ಭವತಾರಿಣಿ ಕಾಳಿ ಮಂದಿರಕ್ಕೆ ಹೋದರು. ಬಹುಶಃ ಒಬ್ಬ ಸ್ನೇಹಿತನ ಜೊತೆ ಹೋಗಿದ್ರು ಅನಿಸುತ್ತೆ. ಹೋದರು ಅಲ್ಲಿ ದಕ್ಷಿಣೇಶ್ವರದ ಕಾಳಿ ಮಂದಿರಕ್ಕೆ ಯುವಕ ರಾಮಚಂದ್ರ ಬಂದ.
ಅಲ್ಲಿಗೆ ಬಂದ ಮೇಲೆ ಆದಂಥ ಅನುಭವ ಮಾತ್ರ ಅವನ ನಾಸ್ತಿಕ್ಯದ ಭಾವದ ಬೇರುಗಳನ್ನೆಲ್ಲ ಅಲ್ಲಾಡಿಸ್ಬಿಡ್ತು. ಈ ಅನುಭವದ ಕುರಿತು ಮುಂದೆ ಸ್ವಾಮೀಜಿ ಹೀಗೆ ಬಣ್ಣಿಸಿ ಹೇಳ್ತಾ ಇದ್ರು. ಮಂದಿರಕ್ಕೆ ಹೋಗಿ ತಾಯಿ ಕಾಳಿಯ ಮುಂದೆ ನಿಂತೆ. ನನಗೇ ಅರಿವಿಲ್ಲದೆ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಯಲಾರಂಭಿಸ್ತು ಅಂಥೇಳಿ. ನಾವು ಒಂದು ಸ್ವಲ್ಪ ಈ ದೃಶ್ಯವನ್ನು ಕಣ್ಣಿಗೆ ತಂದುಕೊಳ್ಬೇಕು. ಅಲ್ಲಿ ಯುವಕ ರಾಮಚಂದ್ರ ಬಂದಿದ್ದಾನೆ. ಯಾವ ಭವತಾರಿಣಿ ಮಂದಿರ? ಶ್ರೀರಾಮಕೃಷ್ಣರು ಅಲ್ಲಿ ನೆಲೆಗೊಂಡು ಆ ಒಂದು ಕಲ್ಲಿನ ಪ್ರತಿಮೆಯಲ್ಲಿ ಚಿನ್ಮಯವಾಗಿ ಅವಳನ್ನು ಜಾಗೃತಗೊಳಿಸಿದಂಥ ತಾಣ ಅದು. ಅವಳೇ ಇಚ್ಛೆಪಟ್ಟು ಅಲ್ಲಿ ಬಂದು ನೆಲೆಸಿದ್ದು, ರಾಮಕೃಷ್ಣರನ್ನು ಕೂಡ ಕರೆಸ್ಕೊಂಡಿದ್ದು. ಇಲ್ಲಿ ನಮ್ಮೆಲ್ಲರ ಪರವಾಗಿ ಅನ್ನೋ ಹಾಗೆ ರಾಮಕೃಷ್ಣರು ಹೇಗೆ ಆ ಭವತಾರಿಣಿಯನ್ನು ಜಾಗೃತ ಮಾಡಿ ಜೀವಂತವಾದಂಥ ಸಾನ್ನಿಧ್ಯವನ್ನು ಅಲ್ಲಿ ಉಂಟು ಮಾಡಿದರು. ಅವರೇ ಉದಾಹರಣೆ ಕೊಡ್ತಾರಲ್ಲ, ಒಂದು ಊರಿನಲ್ಲಿ ಯಾರು ಒಬ್ಬರು ಬಾವಿ ತೋಡಿಸಿದ್ರೆ ಮುಂದೆ ಬರೋ ಅನೇಕರಿಗೆ ನೀರು ಸಿಗುತ್ತೆ ಅಂಥೇಳಿ. ಹಾಗೆಯೇ ಅಲ್ಲಿ ಕಾಳಿಯನ್ನು ಅವರು ಹತ್ತು ಕರೆದು ಪ್ರೀತಿಯಿಂದ ಮಾತನಾಡಿಸಿ ಎಷ್ಟು ಜಾಗೃತ ಮಾಡಿದರು ಅಂತ ಹೇಳಿದರೆ, ಆಮೇಲೆ ಬರೋರಿಗೆಲ್ಲರಿಗೂ ಕೂಡ ಆ ಕಾಳಿಯ ಒಂದು ವಿಶೇಷ ಸಾನ್ನಿಧ್ಯದ ಅನುಭವ ಆಗ್ತಾಯಿತ್ತು. ಇಲ್ಲಿ ಯುವಕ ರಾಮಚಂದ್ರನು ಬಂದು ನೋಡ್ತಾ ಇದ್ದಾನೆ. ರಾಮಕೃಷ್ಣ ಜೀವನನೂ ಓದಿಲ್ಲ, ಏನೂ ಗೊತ್ತಿಲ್ಲ. ಆದರೆ ಆ ಕಾಳಿಯನ್ನು ಸುಮ್ಮನೆ ನೋಡ್ತಾ ಇದ್ದದ್ದೇ ಅದು ಯಾವ ಸಂಸ್ಕಾರ ಒಳಗಡೆ ಇತ್ತು. ರಾಮಕೃಷ್ಣರೇ ಅಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ರು. ಕಾಳಿಯನ್ನು ಭವತಾರಿಣಿಯನ್ನು ನೋಡ್ತಾ ನೋಡ್ತಾ ಕಣ್ಣಲ್ಲಿ ಧಾರಾಕಾರವಾಗಿ ಅವನಿಗೇ ಅರಿವಿಲ್ಲದಂತೆ ನೀರು ಸುರಿತಾ ಇದೆ. ಬಹಳ ಹೊತ್ತು ಹಾಗೆ ಆಯ್ತಂತೆ. ಸುಮಾರು ಹೊತ್ತು ನಿಂತಿದ್ದ ಯುವಕ ರಾಮಚಂದ್ರ ಆಮೇಲೆ ಸಮಾಧಾನ ಮಾಡಿಕೊಂಡು ದೇವಸ್ಥಾನದ ಹೊರಗಡೆ ಬರೋದಕ್ಕೆ ಹೆಜ್ಜೆ ಹಾಕಿ ಬರ್ತಾನೆ. ಒಂದು 8-10 ಹೆಜ್ಜೆ ಹಾಕಿಲ್ಲ, ಮತ್ತೆ ಅದೇ ರೀತಿ ಸೆಳೆತ ಉಂಟಾಯಿತು. ವಾಪಸ್ಸು ಮತ್ತೆ ಹೋಗಿ ನಿಂತ್ಕೊಂಡು ಮತ್ತೆ ತಾಯಿಯನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಮತ್ತದೇ ಭಾವ, ಅನಿರ್ವಚನೀಯ ಅಂತ ಹೇಳ್ತಾರೆ ನೋಡಿ. ಅಂದರೆ ವಚನ ಅಂತ ಹೇಳಿದ್ರೆ ಮಾತಿಗೆ ನಿಲುಕಲಾದಂಥ ಒಂದು ವಿಶೇಷವಾದ ಭಾವ. ತಾಯಿಯನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇದ್ದಾರೆ. ಅವ್ರ ಕಣ್ಣಿನಲ್ಲಿ ಅವರಿಗೆ ಅರಿವಿಲ್ಲದ ಹಾಗೆ ಬಾಷ್ಪ ಹರಿದು ಹೋಗ್ತಾ ಇದೆ. ಮತ್ತೆ ಸಮಾಧಾನ ಮಾಡ್ಕೊಂಡು ಮತ್ತಲ್ಲಿಂದ ಹೊರಟ್ರಂತೆ. ಆಗಲಿಲ್ಲ, ಮತ್ತೆ ವಾಪಸ್ಸು ಬರ್ತಾರೆ. ಹೀಗೆ 3 ಸಲ ವಾಪಸ್ಸು ಬಂದು ತಾಯಿ ಕಾಳಿಯನ್ನೇ ಭಾವ ತುಂಬಿ ನೋಡ್ತಾ ಕಣ್ಣೀರು ಹರಿಸ್ತಾ ಸುಮಾರು ಹೊತ್ತು ನೋಡ್ತಾರೆ. ಆಮೇಲೆ ಅವಳನ್ನೇ ಮನಸ್ಸಿನ ತುಂಬ ತುಂಬಿಕೊಂಡು ಹೊರಗೆ ಬರ್ತಾರೆ. ಈ ವಿಚಿತ್ರವಾದಂಥ ಅನುಭವ ರಾಮಚಂದ್ರನಿಗೆ ಆನಂದ ನೀಡ್ತಾಯಿದ್ರು. ಏನು ಅಂತ ಅವ್ರಿಗೆ ಆ ಸಮಯದಲ್ಲಿ ಅರ್ಥ ಆಗಲಿಲ್ಲ. ಅದೇ ಗುಂಗಿನಲ್ಲಿ ಆ ದೇವಸ್ಥಾನದ ಪ್ರಾಂಗಣದಲ್ಲಿದ್ದ ರಾಮಕೃಷ್ಣ ಪರಮಹಂಸರ ಕೋಣೆಗೆ ಬಂದರು. ಶ್ರೀರಾಮಕೃಷ್ಣರ ಕೋಣೆ, ಅವತಾರ ಪುರುಷ ಸುದೀರ್ಘ ಕಾಲ ಅಲ್ಲಿ ವಾಸವಾಗಿದ್ದಂಥ ಕೋಣೆ. ಅಲ್ಲಿ ಬಂದರು. ಅಲ್ಲಿನ ಪವಿತ್ರ ವಾತಾವರಣ, ಘನೀಭೂತವಾದಂಥ ಆಧ್ಯಾತ್ಮಿಕ ತರಂಗಗಳು, ಶ್ರೀರಾಮಕೃಷ್ಣರ ಸಾನ್ನಿಧ್ಯ, ಇದನ್ನೆಲ್ಲ ಅವನು ಅನುಭವಿಸುವಂತೆ ಅಲ್ಲಿಯ ವಾತಾವರಣ ಮಾಡ್ತು. ರಾಮಕೃಷ್ಣರ ಬಗ್ಗೆ ಅವನಲ್ಲಿ ಪ್ರೀತಿ ಗೌರವ ಮೂಡಿತು. ನಂತರ ನಹಬತ್ ಖಾನೆ ಕಡೆಗೆ ಬಂದರು. ಅಲ್ಲಿ ಶಾರದಾ ಮಾತೆಯ ದರ್ಶನವನ್ನು ಪಡೆದುಕೊಂಡ್ರು. ಆ ದಿವ್ಯ ಅನುಭೂತಿ ಪಡೆದುಕೊಂಡು ಮತ್ತೆ ಗಂಗೆಯ ದಡಕ್ಕೆ ಬರ್ತಾರೆ. ಶಾಂತವಾಗಿ ಹರಿತಾ ಇರುವಂಥ ಗಂಗಾ ಮಾತೆಯ ವೈಶಾಲ್ಯವನ್ನು ಕಂಡು ಆನಂದಿಸಿದ್ರು. ಏನೋ ಒಂದು ಅವರಿಗೆ ಅರಿವಿಗೆ ಬರದೇ ಇರುವಂಥ ಒಂದು ಆನಂದ, ಆ ಒಂದು ಪವಿತ್ರ ತರಂಗಗಳು ಗಂಗಾ ಮಾತೆಯನ್ನು ಕೂಡ ಕಂಡು ಭಾಳ ಪುಳಕಿತರಾದರು. ನಂತರ ಬೇಲೂರು ಮಠದ ಕಡೆಗೆ ದೋಣಿಯಲ್ಲಿ ಬಂದ್ರಂತೆ. ಆ ಕಾಳಿಯನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡು ರಾಮಕೃಷ್ಣರ ಕೋಣೆ, ನಹಬತ್ ಖಾನೆ, ಅದನ್ನೆಲ್ಲ ಆ ಎಲ್ಲ ಅನುಭವವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ದೋಣಿಯಲ್ಲಿ ಗಂಗಾ ನದಿಯನ್ನು ದಾಟಿ ಬೇಲೂರು ಮಠಕ್ಕೆ ಬಂದರು. ಬೇಲೂರು ಮಠಕ್ಕೆ ಬಂದ ಮೇಲೆ ಅಲ್ಲಿ ಆ ಶಾಂತ ಗಂಭೀರ ವಾತಾವರಣ ಅದನ್ನೆಲ್ಲ ಕಾಣ್ತಾ ಶ್ರೀರಾಮಕೃಷ್ಣರ ಭವ್ಯ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರಂತೆ. ಬೇಲೂರು ಮಠದಲ್ಲಿ ಶ್ರೀರಾಮಕೃಷ್ಣರ ಮಂದಿರ. ಸ್ವಾಮಿ ವಿವೇಕಾನಂದರು ಬೇಲೂರು ಮಠವನ್ನು ಸ್ಥಾಪನೆ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಶ್ರೀರಾಮಕೃಷ್ಣರ ಅಸ್ಥಿ ಭಸ್ಮವನ್ನು ಅವರ ತಲೆ ಮೇಲಿಟ್ಕೊಂಡು ಬರ್ತಾ ಇರಬೇಕಾದ್ರೆ
ಬಳಿಯಲ್ಲಿದ್ದಂಥ ಅವರ ಶಿಷ್ಯನಿಗೆ ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ಠಾಕೂರ್ ಅವರು ಹೇಳಿದರು, ನರೇನ್, ನೀ ನನ್ನನ್ನು ಭುಜದ ಮೇಲೆ ಕೂರಿಸ್ಕೊಂಡು ಎಲ್ಲಿ ಕರ್ಕೊಂಡು ಹೋಗಿಡ್ತೀಯೋ ನಾನು ಅಲ್ಲಿರ್ತೇನೆ ಅಂಥೇಳಿ. ಅದನ್ನು ಹೇಳ್ತಾ ವಿವೇಕಾನಂದರು ಹೇಳ್ತಾರೆ ಶರತ್ಚಂದ್ರ ಚಕ್ರವರ್ತಿಗೆ, ಅವರ ಶಿಷ್ಯನಿಗೆ, ಹೀಗೆ ಹೇಳಿದರು, ಇವತ್ತು ನಾನು ಅವರನ್ನು ನನ್ನ ಭುಜದ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೇನೆ, ಇವರು ಇನ್ನಿಲ್ಲಿ ಶಾಶ್ವತವಾಗಿ ಇರ್ತಾರೆ ಅಂಥೇಳಿ ಬೇಲೂರು ಮಠದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಹಾಗೆ ಅಲ್ಲಿ ಶ್ರೀರಾಮಕೃಷ್ಣರು ಸಾಕ್ಷಾತ್ತಾಗಿ ಇರುವಂಥ ಮಂದಿರ. ಯುವಕ ರಾಮಚಂದ್ರ ರಾಮಕೃಷ್ಣರ ಭವ್ಯ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಶ್ರೀರಾಮಕೃಷ್ಣರನ್ನು ನೋಡ್ತಾ ಇದ್ದಾನೆ. ಮತ್ತೆ ಭಾವದಿಂದ ಆನಂದದಿಂದ ಶ್ರೀರಾಮಕೃಷ್ಣರನ್ನು ಕಾಣ್ತಾ ನಮಸ್ಕಾರ ಮಾಡಿ ಮತ್ತೆ ಶ್ರೀಮಾತೆಯ ಮಂದಿರ, ವಿವೇಕಾನಂದರ ಮಂದಿರ, ಬ್ರಹ್ಮಾನಂದರ ಮಂದಿರ ಇವಕ್ಕೆಲ್ಲ ನಮಸ್ಕಾರ ಮಾಡಿ ಬರ್ತಾನೆ. ಇದೆಲ್ಲ ಕಂಡು ಆ ಬೇಲೂರು ಮಠದ ಪವಿತ್ರ ವಾತಾವರಣ ಬಹಳ ಆನಂದವನ್ನು ತರುತ್ತೆ. ಗಂಗಾ ತೀರದ ಈ ಪುಣ್ಯಕ್ಷೇತ್ರ ಅವನ ಮನಸ್ಸನ್ನು ಹಿಡಿದಿಟ್ಟಿತು. ಈ ಹೋಮ್ಲಿ ಫೀಲಿಂಗ್ ಆಗೋದಂತಾರೆ ನೋಡಿ, ಹಾಗೆ ಯಾವುದೇ ರೀತಿ ಮಠದ ಆಶ್ರಮದ ಪರಿಚಯ ಇಲ್ಲದೇ ಇದ್ದರೂ ಕೂಡ ಈ ತಾಣಕ್ಕೆ ಬಂದ ತಕ್ಷಣ ಯುವಕ ರಾಮಚಂದ್ರನಿಗೆ ಬಹಳ ಇದು ತನ್ನ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಆ ಆನಂದ ಶಾಂತಿ ಒಳಗೆ ಉತ್ಪನ್ನ ಆಯಿತು. ರಾಮಕೃಷ್ಣರಿಗೆ ಸೇರಿದವರಲ್ವ ಅವರು, ಹಾಗಾಗಿ ಅಲ್ಲಿ ಭಾಳ ಅವರಿಗೆ ಆ ಜಾಗ ಇಷ್ಟ ಆಯಿತು. ಮತ್ತು ಅಲ್ಲಿ ರಾಮಕೃಷ್ಣರನ್ನು ನೋಡ್ತಾ ಅವ್ರ ಮನಸ್ಸಿನಲ್ಲಿ ತಾನಾಗ ಒಂದು ಪ್ರಾರ್ಥನೆ ಬಂತು, ಹೇ ರಾಮಕೃಷ್ಣ, ನನ್ನನ್ನು ಬೇಗ ನಿನ್ನ ಬಳಿಗೆ ಕರೆಸ್ಕೊ ಅಂಥೇಳಿ. ಮತ್ತು ಅಲ್ಲಿ ಶ್ರೀಮಾತೆಯ ಮಂದಿರದಲ್ಲಿ ಶ್ರೀಮಾತೆಯನ್ನು ಕಂಡ ಮೇಲಂತೂ ಅಲ್ಲೇ ಇದ್ಬಿಡೋಣ ಅಂಥೇಳಿ ಭಾಳ ಅನಿಸುತ್ತೆ. ಆದರೆ ಆ ಸಮಯಕ್ಕೆ ಅದು ಸಾಧ್ಯ ಇರಲಿಲ್ಲ, ವಾಪಸ್ ಬರಲೇಬೇಕಿತ್ತು. ಈ ತನಗಾದಂಥ ಈ ದಿವ್ಯ ಅನುಭವಗಳ ಸ್ಮರಣೆಯನ್ನು ಮನಸ್ಸಿನಲ್ಲಿ ಹೊತ್ಕೊಂಡು ರಾಮಚಂದ್ರ ಮಡಿಕೇರಿಗೆ ವಾಪಸ್ಸು ಬರ್ತಾನೆ. ನೋಡಿ, ಶ್ರೀರಾಮಕೃಷ್ಣರು ಯಾವ್ಯಾವ ರೀತಿ ಎಲ್ಲವನ್ನು ಸಂಯೋಜಿಸ್ತಾರೆ ಅಂಥೇಳಿ ಇಲ್ಲಿ ಒಂದು ಟಚ್ ಕೊಟ್ಟರು ಅವ್ರದ್ದು. ಆ ಕಾಳಿಯನ್ನು ಕಂಡು ಬೇಲೂರು ಮಠದಲ್ಲಿ ತನಗೇ ಅರಿವಿಲ್ಲದಂಥ ಒಂದು ದಿವ್ಯವಾದಂಥ ಅನುಭವ, ಇದನ್ನು ಮನಸ್ಸಿನಲ್ಲಿಟ್ಕೊಂಡು ಅದೇ ಗುಂಗಿನಲ್ಲಿ ವಾಪಸ್ಸು ಊರಿಗೆ ಬಂದರು. ಅದಾದಮೇಲೆ ಮತ್ತೆ ಮಡಿಕೇರಿಯ ಆ ಕೂಡಿಗೆ ಆ ಶಾಲೆಯಲ್ಲಿ ಶಿಕ್ಷಕನಾಗಿ ಅವರು ಕೆಲಸ ಮಾಡ್ತಿದ್ರಲ್ಲ, ಅಲ್ಲಿಗೆ ಹೋದಾಗ ಅವರ ಇನ್ನೊಬ್ಬ ಸಹ ಶಿಕ್ಷಕ ಮತ್ತು ಸ್ನೇಹಿತ ಆದಂಥ ಸುಬ್ಬರಾವ್ ಅಂಥೇಳಿ, ಅವರ ತಾಯಿ ಶಾರದಮ್ಮ ಅಂಥೇಳಿ, ಇವರು ಬೇಲೂರು ಮಠದಿಂದ ವಾಪಸ್ ಊರಿಗೆ ಬಂದ ಕೆಲವೇ ದಿನಗಳಲ್ಲಿ ಶಾರದಾ ಮಾತೆಯವರು ಶಾರದಮ್ಮ ಅನ್ನೋಂಥ ಈ ಹೆಸರಿನ ಭಕ್ತಿಯನ್ನು ಪರಿಚಯ ಮಾಡಿಕೊಟ್ರು. ಈ ಸುಬ್ಬರಾವ್ ಅವರನ ತಾಯಿ ಶಾರದಮ್ಮ ಅವರು, ಈಕೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾಯಿದ್ರು. ಮತ್ತು ಆಗ ಸಮಯಕ್ಕೆ ಮಗನ ಮನೆಗೆ ಅಂಥೇಳಿ ಮಡಿಕೇರಿಗೆ ಬಂದಿದ್ದರು. ಆ ಸಮಯದಲ್ಲೇ ರಾಮಚಂದ್ರನನ್ನು ಭೇಟಿಯಾಗಿದ್ದು. ಈ ಶಾರದಮ್ಮನವರು ಬೆಂಗಳೂರು ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದಂಥ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿಯವರಿಂದ ಮಂತ್ರ ದೀಕ್ಷೆ ಪಡೆದಿದ್ದರು. ಮತ್ತು ಪ್ರತಿದಿನ ರಾಮಕೃಷ್ಣ ವಚನ ವೇದವನ್ನು ಓದ್ತಾ ಇದ್ದರು. ಬಸವನಗುಡಿ ಆಶ್ರಮಕ್ಕೆಲ್ಲ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಂಥ ಭಕ್ತೆ ಆಕೆ ಶಾರದಮ್ಮ ಅವರು. ಸೊ ಇಲ್ಲಿ ಅವನ ಮಗನ ಮನೆಗೆ ಬಂದಾಗ ಅವರ ಸ್ನೇಹಿತನಾದ ರಾಮಚಂದ್ರನನ್ನು ಕಂಡರು, ಮಾತಾಡಿಸಿದ್ರು. ಮೊದಲಿನಿಂದಲೂ ಸ್ವಾಮೀಜಿಯವರು ಅವರ ಕನ್ನಡ ಉಚ್ಚಾರಣೆ, ಅವರು ಓದೋದು ಮಾತಾಡೋದೆಲ್ಲ ಭಾಳ ಸ್ಪಷ್ಟವಾದಂಥ ಕನ್ನಡ. ಸೊ ಅದಕ್ಕಾಗಿಯೇ ಏನೋ ಗೊತ್ತಿಲ್ಲ, ಆಕೆ ಶಾರದಮ್ಮ ಅವರು ವಚನವೇದ ಪುಸ್ತಕವನ್ನು ಓದು ಅಂಥೇಳಿ ಕೊಟ್ರಂತೆ. ಸ್ವಾಮೀಜಿ ಮೊದಲನೇ ಬಾರಿ ಆ ವಚನವೇದ ಪುಸ್ತಕವನ್ನು ತೆಗೆದು ಓದೋದಕ್ಕೆ ಪ್ರಾರಂಭಿಸಿದ್ರು. ಮುಂದೆ ನಡೆದದನ್ನು ಸ್ವಾಮೀಜಿನೇ ವರ್ಣಿಸ್ತಾರೆ. ಪುಸ್ತಕದಿಂದ ನಾನು ಒಂದು ಪ್ಯಾರ ಓದಿರ್ಬೋದಷ್ಟೇ, ಭಾವ ತುಂಬಿ ಕಣ್ಣೀರು ಸುರಿಯೋದಕ್ಕೆ ಆರಂಭಿಸ್ತು. ಒಂದೇ ಸಮನೆ ಅಳ್ತಾ ಇದ್ದೆ, ಮುಂದೆ ಓದೋದಕ್ಕೆ ಸಾಧ್ಯ ಆಗಲಿಲ್ಲ. ಶಾರದಮ್ಮನವ್ರಿಗೆ ಆಶ್ಚರ್ಯನೋ ಆಶ್ಚರ್ಯ, ವಚನವೇದದ ಒಂದು 4 ವಾಕ್ಯ ಓದೋ ಅಷ್ಟರಲ್ಲಿ ಇಷ್ಟೊಂದು ಭಾವ ಹೇಗೆ ಸಾಧ್ಯ ಅಂತ. ಶ್ರೀರಾಮಕೃಷ್ಣರ ಪ್ರಸಾದವನ್ನು ನನಗೆ ಶಾರದಮ್ಮನವರು ತಿನ್ನಿಸಿದ್ರು. ಮತ್ತೆ ಪುನಃ ಓದೋದಕ್ಕೆ ಹೇಳಿದ್ರು. ಮತ್ತೆ ನಾನು ಸವರಿಸ್ಕೊಂಡು ಓದೋದಕ್ಕೆ ಪ್ರಾರಂಭಿಸಿದೆ. ಮತ್ತೆ ಅದೇ ಸ್ಥಿತಿ, ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇದೆ, ನನಗೆ ಓದೋದಕ್ಕೆ ಆಗಲಿಲ್ಲ. ಆಗ ಶಾರದಮ್ಮನವರು ಹೇಳಿದ್ರು, ನೀವು ಇಲ್ಲಿ ಇರೋದಕ್ಕೆ ಯೋಗ್ಯರಲ್ಲ, ಆಶ್ರಮದಲ್ಲಿ ಇರಬೇಕಾದವರು ಅಂತ. ಇದನ್ನು ಸ್ವಾಮೀಜಿಯವರೇ ಹೇಳ್ತಾಯಿದ್ರು.
ನೋಡಿ ಭಾವಿಸಿ, ಸುಮ್ಮನೆ ಪುಸ್ತಕ ಮೊದಲನೇ ಸಲ ತೆಗೆದು ಓದ್ತಿದ್ದಾರೆ. ಓದ್ತಾ ಇದ್ದಾಗೇ ಅವ್ರ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇದೆ. ಅದಕ್ಕಾಗಿ ಆ ಶಾರದಮ್ಮವ್ರು ಹೇಳಿದ್ರು, ನೀವು ಇಲ್ಲಿರಬೇಕಾದವರಲ್ಲ, ಆಶ್ರಮದಲ್ಲಿರಬೇಕಾದವರು ಅಂಥೇಳಿ. ಹೀಗೆ ಈ ಶಾರದಮ್ಮನವ್ರ ಮೂಲಕ ರಾಮಕೃಷ್ಣರ ಬಗ್ಗೆ, ರಾಮಕೃಷ್ಣ ಆಶ್ರಮದ ಬಗ್ಗೆ ಪರಿಚಯ ಆಗೋದಕ್ಕೆ ಆರಂಭ ಆಯಿತು. ರಾಮಚಂದ್ರ ಶಾರದಮ್ಮನವ್ರ ಮನೆಗೆ ಆಗಾಗ ಹೋಗಿ ವಚನವೇದ ಓದೋದಕ್ಕೆ ಪ್ರಾರಂಭಿಸಿದ್ರು. ಅದರಲ್ಲಿ ರಾಮಕೃಷ್ಣರು ಹೇಳಿರೋ ಆಧ್ಯಾತ್ಮಿಕ ವಿಚಾರಗಳನ್ನು ಸ್ಪಷ್ಟವಾಗಿ ನಿಖರವಾಗಿ ಹೇಳಿರೋದನ್ನು ಓದಿ ರಾಮಚಂದ್ರನಿಗೆ ಆನಂದ, ಆಶ್ಚರ್ಯಗಳು ಮತ್ತೆ ಬೆರಗಾಗ್ತಾನೆ. ಅತ್ಯಂತ ಪ್ರಭಾವಿತನಾದ. ಅದರಲ್ಲೂ ರಾಮಕೃಷ್ಣರು ಪರಬ್ರಹ್ಮವನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ವಿವರಿಸ್ತಾ ಒಂದು ಉದಾಹರಣೆ ಹೇಳ್ತಾರಲ್ಲ, ಅದನ್ನು ಪ್ರತಿ ಸಲ ಓದಿದಾಗಲೂ ಸ್ವಾಮೀಜಿಯವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಏನದು? ಮನುಷ್ಯ ಎಷ್ಟೇ ದೊಡ್ಡವನಾಗಿದ್ದರೂ ಭಗವಂತನ ವಿಷಯವಾಗಿ ಏನು ತಾನೇ ಅರ್ಥಕೊಳ್ಬಲ್ಲ ಅಂಥೇಳಿ ಹೇಳ್ತಾರಲ್ಲ ರಾಮಕೃಷ್ಣರು. ಶುಕದೇವಾದಿಗಳು ಕೂಡ ಬಹುಶಃ ಒಂದು ದೊಡ್ಡ ಇರುವೆ ಅಷ್ಟೇ. ಒಂದು ಸಲ ಒಂದು ಇರುವೆ ಸಕ್ಕರೆ ಬೆಟ್ಟಕ್ಕೆ ಹೋಯ್ತಂತೆ. ಒಂದು ಕಣ ತಿನ್ನೋ ಅಷ್ಟರಲ್ಲೇ ಅಂದ್ಕೊಳ್ತಂತೆ, ಮುಂದಿನ ಸಲ ಬಂದಾಗ ನಾನು ಇಡೀ ಸಕ್ಕರೆ ಬೆಟ್ಟವನ್ನು ನಾನು ಗೂಡಿಗೆ ಸಾಗಿಸ್ಬಿಡ್ತೀನಿ ಅಂಥೇಳಿ. ಆದರೆ ಎಲ್ಲಿ ಸಾಧ್ಯ? ಅದು ಒಂದು ಕಣ ಸಾಕಾದ್ರೆ ಹೊಟ್ಟೆ ತುಂಬೋಗುತ್ತೆ. ಹಾಗೆ ಅಂಥ ಶುಕದೇವಾದಿಗಳು ಕೂಡ ಅಬ್ಬಬ್ಬ ಅಂದರೆ ದೊಡ್ಡ ಇರುವೆ ಅಷ್ಟೇ. ಆ ಪರಬ್ರಹ್ಮನ ಆನಂದಕ್ಕೆ ಹೋಲಿಸಿದ್ರೆ ಸಕ್ಕರೆಯ 8-10 ಕಣ ಕಚ್ಕೊಂಡು ಹೋಗೋಷ್ಟು ಮಾತ್ರ ಶಕ್ತರಾಗಿದ್ದರು. ಇನ್ನೂ ಅಗಾಧವಾದದ್ದು ಆ ಪರಬ್ರಹ್ಮದ ಆನಂದ. 8-10 ಕಣ ಅವರು ಅಷ್ಟು ಆನಂದ ಅನುಭವಿಸಿರೋ ಅಂಥ ಶುಕದೇವಾದಿಗಳೇ 8-10 ಕಣ ಕಚ್ಕೊಂಡಿದ್ರಷ್ಟೇ ಅಂಥೇಳಿ. ಈ ಮಾತುಗಳನ್ನ ಓದೋಬೇಕಾದ್ರಂತೂ ರಾಮಚಂದ್ರನಿಗೆ ಪ್ರತಿ ಸಲ ಧಾರಾಕಾರವಾಗಿ ಕಣ್ಣೀರು ಸುರಿತಾ ಇತ್ತು. ಈ ರಾಮಚಂದ್ರನಲ್ಲಿದ್ದಂಥ ಆಧ್ಯಾತ್ಮಿಕ ಸಂಸ್ಕಾರವನ್ನು ಕಂಡು ಶಾರದಮ್ಮನವರು ಅವನೊಂದಿಗೆ ರಾಮಕೃಷ್ಣ ಶ್ರೀಮಾತೆ ಕುರಿತಾಗೆ ಮಾತಾಡ್ತಾಯಿದ್ರು. ಮತ್ತು ಅಷ್ಟೇ ಅಲ್ಲದೆ ಬೆಂಗಳೂರು ರಾಮಕೃಷ್ಣಾಶ್ರಮದ ಸುಂದರವಾದಂಥ ಆಧ್ಯಾತ್ಮಿಕ ವಾತಾವರಣವನ್ನೆಲ್ಲ ಬಣ್ಣಿಸಿ ಹೇಳ್ತಾರೆ. ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಒಂದು ಹೊಸ ದಿಗಂತವೇ ತೆರೆಕೊಂಡ ಹಾಗೆ ಆಯಿತು ಯುವಕ ರಾಮಚಂದ್ರನಿಗೆ. ಮತ್ತು ಅಲ್ಲಿ ಬಸವನಗುಡಿ ಆಶ್ರಮದ ಕುರಿತು, ಮತ್ತು ರಾಮಕೃಷ್ಣ ಪರಂಪರೆಯ ಸನ್ಯಾಸಿಗಳ ಕುರಿತು, ಅವರೆಲ್ಲರೂ ಸಾಧನಾ ನಿರತರಾಗಿದ್ದರು, ಹೇಗೆ ಆ ಸಾಧುಗಳು ಸಹಜವಾಗಿ ಎಲ್ಲರ ಜೊತೆ ಬೆರೀತಾರೆ, ಹೇಗೆಲ್ಲ ಸೇವೆಗೈತಾರೆ, ರಾಮಕೃಷ್ಣ ಮಠದ ಬಗ್ಗೆ ಎಲ್ಲ ಸಾಕಷ್ಟು ಬಣ್ಣಿಸಿ ಹೇಳಿದ್ರು ಶಾರದಮ್ಮನವರು. ಕೋಲ್ಕತ್ತಾದಲ್ಲಾದಂಥ ಅನುಭವ, ವಚನವೇದ ಓದುವಾಗ ಮನದಲ್ಲೆದ್ದಂಥ ಭಾವನೆಗಳು, ಮತ್ತು ಶ್ರೀರಾಮಕೃಷ್ಣ ಮತ್ತೆ ಹೇಳ್ತಾ ಇದ್ದಂಥ ಕಾಮಕಾಂಚನ ತ್ಯಾಗದ ವಿಚಾರ, ಇವೆಲ್ಲ ರಾಮಚಂದ್ರನಲ್ಲಿದ್ದಂಥ ಆ ವೈರಾಗ್ಯ ಭಾವವನ್ನು ತೀವ್ರಗೊಳಿಸಿದ್ವು. ರಾಮಚಂದ್ರನಿಗೆ ಸನ್ಯಾಸ ಜೀವನದಲ್ಲಿ ಮೂಡಿದಂಥ ಒಲವನ್ನು ಕಂಡು ಶಾರದಮ್ಮನವರು ಅವರಿಗೆ ಮಂಗಳೂರು ರಾಮಕೃಷ್ಣಾಶ್ರಮದಲ್ಲಿ ಸ್ವಾಮಿ ವಿಭುದಾನಂದರು ಅಂತ ಇರ್ತಾರೆ, ಅವರನ್ನು ಭೇಟಿಯಾಗೋದಕ್ಕೆ ತಿಳಿಸಿದ್ರು. ಸ್ವಲ್ಪ ಕಾಲದಲ್ಲೇ ರಾಮಚಂದ್ರ ಮಂಗಳೂರಿಗೆ ಬಂದು ಅಲ್ಲಿ ಸ್ವಾಮಿ ವಿಭುದಾನಂದರನ್ನು ಭೇಟಿಯಾದರು. ಆಗ ಸ್ವಾಮಿ ವಿಭುದಾನಂದರು ಬಹಳ ಆತ್ಮೀಯತೆಯಿಂದ ಆಶ್ರಮ ಸೇರೋದಕ್ಕೆ ಬೇಕಾದಂಥ ಎಲ್ಲ ವಿವರಗಳನ್ನು ಅವರಿಗೆ ತಿಳಿಸಿದ್ರು. ಅಷ್ಟಲ್ಲದೆ ಅವರೊಂದು ಮಾತು ಹೇಳಿದ್ರಂತೆ, ಬೆಂಗಳೂರು ರಾಮಕೃಷ್ಣಾಶ್ರಮದಲ್ಲಿ ಅಲ್ಲಿನ ಅಧ್ಯಕ್ಷರಾದಂಥ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿಯವರು ಅವರ ಬಗ್ಗೆ, ಅವರ ಉನ್ನತ ಆಧ್ಯಾತ್ಮಿಕ ವ್ಯಕ್ತಿತ್ವದ ಬಗ್ಗೆ ತಿಳಿಸ್ಬಿಟ್ಟು ಅವರಿಂದ ಮಂತ್ರ ದೀಕ್ಷೆ ಪಡೆದುಕೊಳ್ಳಿ ಅಂಥೇಳಿ ರಾಮಚಂದ್ರನಿಗೆ ಸೂಚಿಸ್ತಾರೆ. ಮೊದಲನೇ ಸಲ ರಾಮಕೃಷ್ಣಾಶ್ರಮ, ಮಂಗಳೂರು ರಾಮಕೃಷ್ಣಾಶ್ರಮ ಕಾಲಿಟ್ಟು ಈ ಥರ ಆಶ್ರಮ, ಸಾಧುಗಳ ಹತ್ರ ಎಲ್ಲ ಮಾತನಾಡಿ ಇದನ್ನೆಲ್ಲ ಯತೀಶ್ವರಾನಂದಜಿಯವರಿಂದ ಮಂತ್ರ ದೀಕ್ಷೆ ಪಡೆದುಕೊಳ್ಬೇಕು ಅನ್ನೋದನ್ನೆಲ್ಲ ಕೇಳಿ ಈ ಭೇಟಿಯಿಂದ ಭಾಳಷ್ಟು ಮನಸ್ಸಿಗೆ ಸಮಾಧಾನ ಆಯಿತು ಯುವಕ ರಾಮಚಂದ್ರನಿಗೆ. ಇಷ್ಟಾದಮೇಲೆ ವಾಪಸ್ಸು ಮಡಿಕೇರಿಗೆ ಮರಳಿ ಬಂದ. ಮತ್ತು ಆದಷ್ಟು ಬೇಗ ಶೀಘ್ರದಲ್ಲೇ ಮಂತ್ರ ದೀಕ್ಷೆ ಪಡಿಬೇಕು ಅಂಥೇಳಿ ನಿರ್ಧಾರ ಮಾಡಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದರು. ಅಲ್ಲಿ ಬಸವನಗುಡಿ ರಾಮಕೃಷ್ಣಾಶ್ರಮವನ್ನು ಪ್ರವೇಶ ಮಾಡಿ ಮೊದಲನೇ ಬಾರಿಗೆ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿಯವರನ್ನು ಕಂಡರು. ಗುರುವಿನ ಮೊದಲ ಭೇಟಿ. ಆಧ್ಯಾತ್ಮಿಕತೆಯೇ ಮೂರ್ತಿವೆತ್ತಂತೆ ಯುವಕ ರಾಮಚಂದ್ರನಿಗೆ ಕಂಡರು ಯತೀಶ್ವರಾನಂದಜಿಯವರು. ಅವರ ನಡೆನುಡಿಯಲ್ಲಿದ್ದಂಥ ರಾಜಗಾಂಭೀರ್ಯ ಅವನನ್ನು ಬಹಳ ಆಕರ್ಷಣೆ ಮಾಡಿತು. ಆಗ ಪೂಜ್ಯ ಸ್ವಾಮೀಜಿಯವರು ಅಂದರೆ ಯತೀಶ್ವರಾನಂದಜಿಯವರು ರಾಮಚಂದ್ರನನ್ನು ಬಹಳ ಅಕ್ಕರೆಯಿಂದ ಮಾತನಾಡಿಸ್ತಾ ಕೇಳಿದ್ರಂತೆ, ನಿನಗೇನು ಬೇಕು ಅಂತ. ಆಗ
ನನಗೆ ಗುರು ಮಹಾರಾಜರು ಬೇಕು, ಅವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಮುಗ್ಧವಾಗಿ ಹೇಳ್ತಾನೆ ಯುವಕ. ಅದನ್ನು ಕೇಳಿ ಭಾವಸ್ಥರಾಗಿ ಯತೀಶ್ವರಾನಂದಜಿಯವರು ನುಡಿತಾರೆ, ನೋಡು, ಶ್ರೀರಾಮಕೃಷ್ಣರಂದರೆ ಅವರು ಅನಂತ, ಅವರು ಸಚ್ಚಿದಾನಂದ, ಸರ್ವಾಂತರ್ಯಾಮಿ, ಎಲ್ಲರಲ್ಲೂ ಇದ್ದಾರೆ, ನಿನ್ನೊಳಗೂ ಇದ್ದಾರೆ ಅಂಥೇಳಿ ಯತೀಶ್ವರಾನಂದಜಿಯವರು ಹೇಳ್ತಾರೆ. ಈ ರೀತಿಯಲ್ಲಿ ರಾಮಕೃಷ್ಣರ ಅನಂತ ಸ್ವರೂಪದ ಬಗ್ಗೆ ಭಾವಭರಿತವಾಗಿ ಹೇಳ್ತಾ ಅಲ್ಲೊಂದು ದಿವ್ಯವಾದಂಥ ವಾತಾವರಣವನ್ನು ಪೂಜ್ಯರು ಸೃಷ್ಟಿ ಮಾಡಿದ್ರು. ಅವರ ಮಾತುಗಳನ್ನು ಕೇಳ್ತಾ ರಾಮಕೃಷ್ಣರ ಬಗ್ಗೆ ರಾಮಚಂದ್ರನಿಗಿದ್ದಂಥ ಸೀಮಿತ ಕಲ್ಪನೆ ಅಳಿಸಿ ವಿಶ್ವಾತ್ಮ ಭಾವದಿಂದ ರಾಮಕೃಷ್ಣರನ್ನು ಗ್ರಹಿಸಿ ಭಾವಿಸಬೇಕು ಅನ್ನೋದು ಅರ್ಥವಾಯಿತು. ಈಗ ತಾನೇ ಹಾಡು ಕೇಳೋದಲ್ಲ, ಅವ್ಯಕ್ತದಿಂದುದಿಸಿ ಅಂಥೇಳಿ, ಹಾಗೆ ಆ ಪರಬ್ರಹ್ಮವೇ ಶ್ರೀರಾಮಕೃಷ್ಣರು, ಅವರೇ ಅನಂತ, ಅವರೇ ಎಲ್ಲ ಕಡೆ ಇರುವಂಥ ಆ ಎಲ್ಲ ಭಾವನೆ ಯುವಕ ರಾಮಚಂದ್ರನ ಮನಸ್ಸಿನಲ್ಲಿ ದೃಢ ಆಯಿತು. ಅನಂತರ ರಾಮಚಂದ್ರ ಪೂಜ್ಯರನ್ನು ಮಂತ್ರದೀಕ್ಷೆಗಾಗಿ ಪ್ರಾರ್ಥಿಸ್ಕೊಂಡ. ಅವರು ಕೂಡ ಸ್ವಾಮೀಜಿಯವರು ಯತೀಶ್ವರಾನಂದಜಿಯವರು ಸಂತೋಷದಿಂದ ಒಪ್ಪಿ ಒಂದು ದಿನ ಹೇಳಿದ್ರು. ಆ ಪ್ರಕಾರ 1959 ಇಸ್ವಿಯಲ್ಲಿ ಡಿಸೆಂಬರ್ 22ರಂದು ಅವನಿಗೆ ಮಂತ್ರದೀಕ್ಷೆ ಆಯಿತು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಡಿಸೆಂಬರ್ 22 ಪೂಜ್ಯ ಸ್ವಾಮೀಜಿಯವರಿಗೆ ಅಂದರೆ ಪುರುಷೋತ್ತಮಾನಂದಜಿ ಸ್ವಾಮೀಜಿಯವರಿಗೆ ಮಂತ್ರದೀಕ್ಷೆ ಆಗಿದ್ದು. ಡೇಟ್ ಪ್ರಕಾರ ಶಾರದಾ ಮಾತೆಯವರು ಹುಟ್ಟಿದ ದಿನ ಡಿಸೆಂಬರ್ 22. ನಮಗೆಲ್ಲರಿಗೂ ಗೊತ್ತು ಸ್ವಾಮೀಜಿಯವರಿಗೆ ಶ್ರೀಮಾತೆಯಲ್ಲಿ ವಿಶೇಷವಾದಂಥ ಶ್ರದ್ಧಾಭಾವ. ಡಿಸೆಂಬರ್ 22 ಅವ್ರಿಗೆ ಮಂತ್ರದೀಕ್ಷೆ ಆಯಿತು. ಮಂತ್ರವನ್ನು ಪಡೆದುಕೊಂಡ ಮೇಲೆ ಸದ್ಗುರುವಿನಿಂದ ದೀಕ್ಷೆ ಪಡೆಯುವಂಥ ಕ್ಷಣದಲ್ಲಿ ಒಂದು ಬಗೆಯ ರೋಮಾಂಚನ ಆಯಿತು. ರಾಮಚಂದ್ರನ ಹೃದಯದಲ್ಲಿ ಧನ್ಯತಾ ಭಾವ ತುಂಬಿಕೊಳ್ತು. ತನ್ನೆಲ್ಲವನ್ನು ಅವರಲ್ಲಿ ಅರ್ಪಿಸ್ತಾ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಶ್ರೀರಕ್ಷೆಗೆ ಪಾತ್ರನಾಗ್ತಾನೆ. ಮಂತ್ರದೀಕ್ಷೆ ಆದಮೇಲೆ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿಯವರು ರಾಮಚಂದ್ರನಿಗೆ ಅವರ ಗುರುಗಳಾದಂಥ ಸ್ವಾಮಿ ಬ್ರಹ್ಮಾನಂದರ ಕುರಿತಾಗಿ ಹೇಳ್ತಾ ದಿ ಇಟರ್ನಲ್ ಕಂಪ್ಯಾನಿಯನ್ ಅನ್ನುವಂಥ ಪುಸ್ತಕ ಇದೆಯಲ್ಲ ಬ್ರಹ್ಮಾನಂದರ ಕುರಿತಾಗಿ, ಅದನ್ನು ಓದೋದಕ್ಕೆ ಆದೇಶ ಮಾಡ್ತಾರೆ. ಆ ಪುಸ್ತಕವನ್ನು ತೆಗೆದುಕೊಂಡು ಊರಿಗೆ ವಾಪಸ್ಸು ರಾಮಚಂದ್ರ ಬಂದ. ಅದಾದಮೇಲೆ ಆ ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡಿದ್ರು. ಭಾಳ ಮನಸ್ಸಿಗೆ ಹಿಡಿಸ್ತು. ಆ ಪುಸ್ತಕವನ್ನು ಓದಿ ಭಾಳ ಆನಂದಪಟ್ಟರು. ಎಷ್ಟು ಆ ಪುಸ್ತಕ ಅವರಿಗೆ ಮನಸ್ಸಿಗೆ ಹಿಡಿಸ್ತು ಅಂತ ಹೇಳಿದ್ರೆ, ಮುಂದೆ ಸ್ವಾಮೀಜಿಯವರೇ ಆ ಅನುಭವದ ಕುರಿತು ಹೇಳ್ತಾರೆ. ಸ್ವಲ್ಪ ನಾವು ಭಾವಿಸ್ಬೇಕು. ಕೆಲವು ದಿನಗಳು ಅಥವಾ ಕೆಲವು ತಿಂಗಳ ಹಿಂದೆ ತಾನೇ ಆ ಯುವಕ ರಾಮಚಂದ್ರನಿಗೆ ಅವನ ಆ ಒಂದು ಸಣ್ಣ ಹಳ್ಳಿ ಮತ್ತು ಅವನು ಕೆಲಸ ಮಾಡ್ತಿದ್ದಂಥ ಒಂದಷ್ಟು ಕ್ಷೇತ್ರ ಮಡಿಕೇರಿ ಬಿಟ್ಟರೆ ಇನ್ಯಾವುದೂ ಅಂತ ಪರಿಚಯ ಇರಲಿಲ್ಲ. ಆ ಕಲ್ಕತ್ತಾಗೆ ಹೋಗಿ ಎಲ್ಲ ತಾಣಗಳನ್ನೆಲ್ಲ ಕಂಡು ಮತ್ತು ರಾಮಕೃಷ್ಣ ಕೃಪೆಯಿಂದ ಶಾರದಮ್ಮ ಅನ್ನೋಂಥ ಭಕ್ತಿಯ ಪರಿಚಯ ಆಗಿ ವಚನವೇದದ ಕುರಿತು ತಿಳ್ಕೊಳ್ಳೋದಕ್ಕಾಗಿ ಮತ್ತು ರಾಮಕೃಷ್ಣಾಶ್ರಮದ ಸಂಪರ್ಕಕ್ಕೆ ಬಂದು ಅದರಲ್ಲೂ ಮಂತ್ರ ದೀಕ್ಷೆ ಪಡೆದುಕೊಂಡ್ಮೇಲೆ ಅವನ ಜೀವನದಲ್ಲೇ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಯಿತು. ಅದಲ್ಲದೆ ಗುರುವಿನ ಆಜ್ಞೆಯಂತೆ ಬ್ರಹ್ಮಾನಂದರ ಜೀವನ, ಅವರ ಸಂದೇಶಗಳು ಇರೋವಂಥ ಇಟರ್ನಲ್ ಕಂಪ್ಯಾನಿಯನ್ ಓದ್ತಾ ಬಂದರು. ಎಷ್ಟು ಇದೆಲ್ಲ ನೋಡಿ, ಪ್ರಾರಂಭದ ಆಧ್ಯಾತ್ಮಿಕ ಜೀವನದ ಪ್ರಾರಂಭದಲ್ಲಿ ಈ ವಿಚಾರಗಳು ಕೇಳ್ತಾ ಇದ್ದಷ್ಟು ಒಂದಷ್ಟು ಅದು ಭಾವಿಸಿದವ್ರಿಗೆ, ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಆ ಆನಂದ ಭಾಳ ತೀವ್ರವಾಗಿರುತ್ತೆ. ಈ ಯಾವುದೇ ಬಗೆಯ ಈ ಲೌಕಿಕತೆ ಇಲ್ಲದೆ ಒಂದು ಹೊಸ ಅಧ್ಯಾತ್ಮದ ಒಂದು ಏನು ಹೇಳ್ತಾರೆ, ಬಾಗಿಲು ತೆರೆದುಕೊಂಡಂಗೆ ಆಗುತ್ತಲ್ಲ, ಒಂದು ರೀತಿ ಅವನದೇ ಭಾವ ಸಾಮ್ರಾಜ್ಯದಲ್ಲಿ ವಿಹರಿಸ್ತಾ ಇದ್ದಾನೆ ಯುವಕ ರಾಮಚಂದ್ರ. ಈ ಪುಸ್ತಕವನ್ನು ಓದಿ ಅವ್ರಿಗೆ ಎಷ್ಟು ಆನಂದ ಅನುಭವ ಆಯಿತು ಅಂತ ಮುಂದೆ ಸ್ವಾಮೀಜಿಯವರು ಹೇಳ್ತಾರೆ. ಅದನ್ನ ಅವ್ರ ಮಾತಲ್ಲೇ ನೋಡೋಣ. ಸ್ವಾಮೀಜಿಯವರು ಮುಂದೆ ಹೇಳ್ತಾ ಇದ್ರು, ಆಧ್ಯಾತ್ಮಿಕ ಗಣಿಯಾದ ಬ್ರಹ್ಮಾನಂದರ ಆ ಶ್ರೇಷ್ಠ ಕೃತಿಯನ್ನು ಓದಿ ಮುಗಿಸೋಷ್ಟರಲ್ಲಿ ನನಗೆ ಆನಂದಾಶ್ರು ಸುರಿಯೋದಕ್ಕೆ ಆರಂಭಿಸ್ತು. ಎಂಥ ಅದ್ಭುತ ವ್ಯಕ್ತಿಯವರು ಅಂತ ಭಾವಿಸ್ತಾ ಅವ್ರ ಭಾವಚಿತ್ರಕ್ಕೆ ಮತ್ತೆ ಮತ್ತೆ ನಮಸ್ಕಾರ ಮಾಡಿದೆ, ಮುತ್ತಿಕ್ಕಿದೆ ಅಂತ ಹೇಳ್ತಾರೆ. ತುಂಬ ಇಷ್ಟ ಆಗಿ ಬ್ರಹ್ಮಾನಂದರ ಚಿತ್ರಕ್ಕೆ ಮುತ್ತಿಟ್ರಂತೆ ಸ್ವಾಮೀಜಿ. ನನ್ನ ಪಾಲಿಗೆ ಅವರು ಜೀವಂತವಾಗಿದ್ದಾರೆ ಅಂತ ಅನ್ನಿಸ್ತು. ಅವರ ವ್ಯಕ್ತಿತ್ವದಲ್ಲಿ ಉಕ್ಕಿ ಹರಿತಾ ಇದ್ದಂಥ ಭಗವದ್ ಆನಂದವನ್ನು ನಾನು ಅನುಭವಿಸಬೇಕು ಅಂತ ತೀವ್ರವಾಗಿ ಅನ್ನಿಸ್ತು. ರಾಮಕೃಷ್ಣಾಶ್ರಮ ಸೇರಲು ನಿರ್ಧಾರ ಮಾಡಿದೆ ಅಂತ ಸ್ವಾಮೀಜಿಯವರು ಹೇಳ್ತಾರೆ.
ಇಷ್ಟೆಲ್ಲ ಆಯಿತು. ಮನಸ್ಸಿನಲ್ಲಿ ಈಗ ಆ ಸನ್ಯಾಸದ ಕುರಿತು, ಅದರಲ್ಲೂ ರಾಮಕೃಷ್ಣಾಶ್ರಮದ ಕುರಿತು ಒಂದು ಕಲ್ಪನೆ ದೃಢ ಆಯಿತು. ಆಶ್ರಮ ಸೇರಬೇಕು ಅಂತ ನಿರ್ಧಾರ ಮಾಡಿದ್ರು. ಆದರೆ ಸುಲಭ ಆಗಿರಲಿಲ್ಲ. ಈ ರಾಮಚಂದ್ರನ ನಿರ್ಧಾರ ದೃಢ ಆಗಿದ್ದರೂ ಅವನ ಆಶ್ರಮ ಸೇರೋ ಮಾರ್ಗದಲ್ಲಿ ಒಂದು ದೊಡ್ಡ ತೊಡಕಿತ್ತು. ಏನಪ್ಪ ಅಂತ ಹೇಳಿದ್ರೆ, ಸಂಪಾದನೆ ಮಾಡ್ತಾ ಇದ್ದಂಥ ಮನೆಯ ಹಿರಿಯ ಮಗ ಇವರು. ತಾನು ಈ ಜವಾಬ್ದಾರಿಯನ್ನು ತೊರೆದು ಹೋದರೆ ಮನೆಯವರ ಗತಿ ಏನು ಅನ್ನೋವಂಥ ಯೋಚನೆ ಕಾಡ್ತಾ ಇತ್ತು. ಆ ಹಳ್ಳಿಯ ಮನೆ, ಇವನು ಹಿರಿಯ ಮಗ ರಾಮಚಂದ್ರ, ಇವನಾದ್ಮೇಲೆ ಹಲವಾರು ಜನ ಸೋದರ ಸೋದರಿಯರೆಲ್ಲ ಇದ್ದಾರೆ. ಒಂದು ರೀತಿ ಮನೆಗೆ ಮುಖ್ಯವಾಗಿ ದುಡಿಮೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಂಥ ಯುವಕ. ಮನೆಯೆಲ್ಲ ಕೂಡು ಕುಟುಂಬ ಮತ್ತು ಸಾಕಷ್ಟು ಬಡತನದಿಂದ ಬಂದಂಥದ್ದು. ತಂದೆ ಸಂಪಾದನೆ ಎಲ್ಲ ಅಷ್ಟರಷ್ಟೇ ನಡೀತಾ ಇದೆ. ಈಗ ದೊಡ್ಡ ಭರವಸೆ ಇವನ ಮೇಲೆ ಇದೆ. ಎಷ್ಟೇ ಆದರೂ ಜವಾಬ್ದಾರಿ, ಹಿರಿಯ ಮಗನಾಗಿ ಸೋದರ ಸೋದರಿಯರನ್ನು ನೋಡ್ಕೊಳ್ಬೇಕು. ಮತ್ತು ಇನ್ನೂ ಎಲ್ಲ ಮನೆಯ ಅಂತ ಹೇಳಿದ್ಮೇಲೆ ನಿಮಗೆಲ್ಲ ಗೊತ್ತೇ ಇರುತ್ತೆ ತಾನೇ, ಎಷ್ಟು ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಅಷ್ಟಲ್ಲದೆ ಈತ ಬಹಳ ಮೃದು ಸ್ವಭಾವದ ಯುವಕ. ತಾಯಿಯಲ್ಲಿ ವಿಶೇಷ ಪ್ರೀತಿ. ಅವನು ಸಣ್ಣ ಹುಡುಗ ಇದ್ದಾಗಲೇ ಎಷ್ಟೆಲ್ಲ ಪ್ರೀತಿಯಿಂದ ತಾಯಿಗೆ ಸೇವೆ ಮಾಡಿದ್ದನ್ನು ಕೂಡ ನೋಡಿದ್ವಿ ನಾವು. ತಂದೆ ತಾಯಿಯಲ್ಲೂ ವಿಶೇಷವಾದ ಪ್ರೀತಿಯನ್ನು ಉಳ್ಳಂಥವನು. ಇದೆಲ್ಲವನ್ನು ಬಿಟ್ಟು ಹೋಗಬೇಕು, ಆ ವೈರಾಗ್ಯ, ರಾಮಕೃಷ್ಣರು ಭಗವಂತ ಬೇಕು ಅನ್ನೋದು ಆ ಕಡೆ ಬಲವಾಗಿ ಸೆಳೀತಾ ಇದೆ. ಆದರೆ ಈ ಜವಾಬ್ದಾರಿ ಇದೆಯಲ್ಲ, ಅವನ ಮನಸ್ಸು ಭಾಳ ಯೋಚನಾಮಗ್ನ ಆಗಿತ್ತು. ಆದರೆ ಈ ಒಂದು ಯೋಚನೆಯನ್ನು ದೂರ ಮಾಡಿದಂಥ, ಈ ಅವನ ದುಃಖವನ್ನು, ಅಳಲನ್ನು ದೂರ ಮಾಡಿದಂಥ ಒಂದು ಕನಸು ಅವರಿಗೆ ಬಿತ್ತು. ಏನು ಅದನ್ನು ಮುಂದೆ ಸ್ವಾಮೀಜಿಯವರು ಹೇಳ್ತಾರೆ. ಈ ಸಮಯದಲ್ಲೇ ಅವರು ತುಂಬ ತೊಳಲಾಡ್ತಾ ಇದ್ದಾಗ ಇದನ್ನು ದೂರ ಮಾಡೋವಂಥ ಒಂದು ಕನಸು ಬಿತ್ತಂತೆ. ಸ್ವಾಮೀಜಿಯವರು ಹೇಳ್ತಾರೆ ಆ ಕನಸಿನ ಕುರಿತಾಗಿ. ಆ ಕನಸಿನಲ್ಲಿ ನನ್ನ ತಾಯಿ, ಅಂದರೆ ಅವರ ಹೆತ್ತ ತಾಯಿ, ಕೈಯಲ್ಲಿ ತಂಬಿಗೆ ಹಿಡಿದು ಹಾಲು ಕರೆಯೋದಕ್ಕೆ ಅಂತೇಳಿ ಮನೆಯಿಂದ ಹೊರಗೆ ಬರ್ತಾಯಿದ್ಲು. ಚಿಕ್ಕ ಹುಡುಗನಾದ ನಾನು ಕೂಡ ಅವಳ ಜೊತೆಗಿದ್ದೆ. ಇದು ಕನಸಿನಲ್ಲಿ ಕಂಡಂಥ ದೃಶ್ಯ. ಸೊ ನಮ್ಮ ಮನೆ ಮುಂದೆ ಜಗಲಿ ಮೇಲೆ ಬಿಳಿ ಸೀರೆ ಉಟ್ಟಂಥ ಒಬ್ಬ ಹೆಂಗಸು ಕುಳಿತಿದ್ಲು. ಅವಳು ಯಾರಂತ ಗೊತ್ತಾಗಲಿಲ್ಲ. ಅವಳು ನನ್ನ ತಾಯಿನ ಕರೆದ್ಬಿಟ್ಟು, ನಾನು ಹಾಲು ಕರೆದು ಕೊಡ್ತೇನೆ, ಕೊಡು ತಂಬಿಗೆಯನ್ನು ಅಂತ ಹೇಳಿದ್ಲು. ಅದಕ್ಕೆ ನನ್ನ ತಾಯಿ, ಇಲ್ಲ ನಾನೇ ಕರಿತೇನೆ ಅಂತಂದ್ಲು. ಆದರೆ ಆ ಹೆಂಗಸು ಒತ್ತಾಯ ಮಾಡಿ ನನ್ನ ತಾಯಿಯ ಕೈಲಿದ್ದ ತಂಬಿಗೆಯನ್ನು ಎತ್ಕೊಂಡು ಹೋಗಿ ಅದ್ರ ತುಂಬ ಹಾಲು ಕರೆದುಕೊಂಡು ಬಂದು ಕೊಟ್ಟಳು. ಆಮೇಲೆ ನಾವಿಬ್ಬರು ಸ್ವಲ್ಪ ದೂರ ಹೋಗಿ ಆ ಹೆಂಗಸನ್ನು ಕಳಿಸ್ಕೊಟ್ಟು ಬಂದೆವು. ಈ ಥರ ಅವರ ಸ್ವಪ್ನ ದರ್ಶನವನ್ನು ಹೇಳ್ತಾರೆ ಸ್ವಾಮೀಜಿ. ಆಮೇಲೆ ನನಗೆ ಅರ್ಥ ಆಯಿತು, ಬಿಳಿ ಸೀರೆ ಉಟ್ಟ ಆ ಹೆಂಗಸು ಸಾಕ್ಷಾತ್ ಶಾರದಾದೇವಿಯವರೇ ಅಂತ. ಅವರೇ ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅನ್ನೋವಂಥ ಶುಭ ಸೂಚನೆ ಸಿಕ್ಕಂತಾಯಿತು. ನೋಡಿ, ಭಗವಂತ ಯಾವುದೋ ಒಂದು ಸೂಚ್ಯದ ಮೂಲಕ, ಒಂದು ಸೂಚನೆಯ ಮೂಲಕ ಈ ಸಂಶಯವನ್ನು ನಿವಾರಣೆ ಮಾಡ್ತಾನೆ. ಇಲ್ಲಿ ಈ ಸ್ವಪ್ನ ದರ್ಶನ ಆದಮೇಲೆ ರಾಮಚಂದ್ರನಿಗನ್ನಿಸ್ತು, ಅವರೇ ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅನ್ನೋಂಥ ಶುಭ ಸೂಚನೆ ಸಿಕ್ಕಂತಾಯಿತು. ಅದಾದಮೇಲೆ ನಾನು ನಿಶ್ಚಿಂತೆಯಿಂದ ಮನೆ ಬಿಟ್ಟು 1960ನೇ ಇಸ್ವಿ ಜನವರಿ 26ರಂದು ಬೆಂಗಳೂರು ರಾಮಕೃಷ್ಣಾಶ್ರಮವನ್ನು ಸೇರಿದೆ ಅಂಥೇಳಿ ಹೇಳ್ತಾರೆ ಸ್ವಾಮೀಜಿ ಮುಂದೆ. ಡಿಸೆಂಬರ್ 22ನೇ ತಾರೀಕು ಮಂತ್ರದೀಕ್ಷೆ ತೆಗೆದುಕೊಂಡ್ರು. ಅಷ್ಟರಲ್ಲೇ ಇನ್ನು ಏನು ಒಂದು ತಿಂಗಳು ಕಳೆದಿದೆ ಅಷ್ಟೇ. ಜನವರಿ 26ಕ್ಕೆ ಬಂದು ರಾಮಕೃಷ್ಣಾಶ್ರಮವನ್ನು ಸೇರಿಕೊಳ್ತಾರೆ. ಅವರ ಆ ಮನೆಯ ಕಡೆ, ಆ ಒತ್ತಡದ ಜವಾಬ್ದಾರಿಯ ಕಡೆ ಮನಸ್ಸಿದ್ದಾಗ ಶ್ರೀಮಾತೆಯ ಕೃಪೆಯಿಂದ ಅವಳೇ ಈ ಒಂದು ಸ್ವಪ್ನ ದರ್ಶನ ಕೊಟ್ಟು ಅವರ ಸಂಶಯವನ್ನು ನಿವಾರಣೆ ಮಾಡಿದ್ಲು. ಈ ಸಂದರ್ಭದಲ್ಲಿ ನನಗೆ ಇನ್ನೊಂದು ಸಾಧುಗಳ ಒಂದು ಸಣ್ಣ ಘಟನೆ ನೆನಪಾಗುತ್ತೆ. ಮುಂದೆ ಸನ್ಯಾಸಿಯಾದವರು, ಅವರು ಇನ್ನೂ ಸಂಸಾರದಲ್ಲಿದ್ದಾಗ ಅವ್ರಿಗೂ ತೀವ್ರವಾದಂಥ ವೈರಾಗ್ಯ ಭಾವ, ಮನೆಯನ್ನೆಲ್ಲ ಬಿಟ್ಟು ಹೋಗಬೇಕು ಅಂತೇಳಿ ಅದರ ಮನೆ ಕಡೆ ಜವಾಬ್ದಾರಿ ಹೇಗೆ ಬಿಟ್ಟು ಹೋಗೋದು ಅಂತ ತುಂಬ ಗೊಂದಲದಲ್ಲಿದ್ದಾಗ ಒಂದಿನ ಹೀಗೆ ಯೋಚನೆ ಮಾಡ್ತಾ ಅವ್ರ ಕೋಣೆಯಲ್ಲಿ ಕುಳಿತಿದ್ರು. ಹಾಗೆ ಎದುರುಗಡೆ ಗೋಡೆ ಮೇಲೆ ದೃಷ್ಟಿ ಹೋಯಿತು. ಆಗ್ತಾನೆ ಹುಟ್ಟಿದಂಥ ಒಂದು ಸಣ್ಣ ಹಲ್ಲಿ ಮರಿ ಹಾಗೆಯೇ ಅಲ್ಲಿ ಸ್ವಲ್ಪ ಓಡಾಡ್ತಾ ಇತ್ತು. ಅದ್ರ ಕಡೆ ಸುಮ್ಮನೆ ಗಮನ ಹೋಯಿತು. ಆಗಿನ್ನೂ ಅದು ಕಾಲು ಹೇಳ್ಕೊಂಡು ಹಾಗೆ ಗೋಡೆ ಮೇಲೆ ಸಂಚಾರ ಮಾಡ್ತಿದೆ. ಅಷ್ಟು ಸಣ್ಣದಾಗಿತ್ತು. ಅಷ್ಟರಲ್ಲಿ ಅದಕ್ಕೆ ಯಾರಲ್ಲಿ ಆಹಾರ ಕೊಡ್ತಾರೆ, ಊಟ ಕೊಡ್ತಾರೆ ಅಂದರೆ ಅಲ್ಲೇ ಯಾವುದೋ ಒಂದು ಸಣ್ಣ ಕೀಟ ಬಂತಂತೆ. ಅದನ್ನು ಅದು ಹಿಡಿದು ತಿಂತು. ಆ ಸಣ್ಣ
ಈ ದೃಶ್ಯ ಕಂಡಾಗ ಅವ್ರ ಮನಸ್ಸಿಗನ್ಸುತ್ತೆ ಅಷ್ಟು ಅಸಹಾಯಕವಾಗಿದೆ, ಅದಕ್ಕೆ ಯಾರೆಲ್ಲ ಆಹಾರ ಕೊಡ್ತಾರೆ ಅಂತ ಇವ್ರ ಮನಸ್ಸಿಗೆ ಬರ್ತಿತ್ತು. ಅಷ್ಟರಲ್ಲೇ ಅಲ್ಲಿ ಒಂದು ಕೀಟ ಬಂತು, ಅದನ್ನು ತಿಂತು. ಹಾಗೆ ಭಗವಂತ ಎಲ್ಲರಿಗೂ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಈ ಜಗತ್ತು ನಡೆಯುತ್ತೆ, ಈ ಸೃಷ್ಟಿ ನಡೆದುಕೊಂಡು ಹೋಗುತ್ತೆ. ನಾನೇನು ಯೋಚನೆ ಮಾಡಬೇಕಾಗಿಲ್ಲ, ನನ್ನ ಸಂಸಾರದ ಜವಾಬ್ದಾರಿ ಭಗವಂತಂದೆ, ಅವ್ನು ನೋಡ್ಕೊಳ್ತಾನೆ ಅಂಥೇಳಿ ಆ ಸಾಧುಗಳು ಆಮೇಲೆ ಸಂಸಾರವನ್ನೆಲ್ಲ ಬಿಟ್ಟು ಮುಂದೆ ಸನ್ಯಾಸಿಗಳಾಗ್ತಾರೆ. ಹಾಗೆ ಇಲ್ಲಿ ನಮ್ಮ ಯುವಕ ರಾಮಚಂದ್ರನಿಗೂ ಕೂಡ ಅವನ ಒಂದು ಹಿರಿಯದಾದಂಥ ಜವಾಬ್ದಾರಿಯ ಭಾರವನ್ನು ಕೂಡ ಶ್ರೀಮಾತೆ ಅದರ ಸ್ವಪ್ನ ದರ್ಶನದ ಮೂಲಕ ಹೋಗಲಾಡಿಸಿದ್ಲು. ಆಶ್ರಮವನ್ನು ಸೇರಿಕೊಂಡ್ರು. ಮುಂದೆ ರಾಮಕೃಷ್ಣಾಶ್ರಮ, ಬಸವನಗುಡಿ ಆಶ್ರಮಕ್ಕೆ ಬಂದು ಅವರು ಸೇರಿಕೊಂಡು ಯಾವ ರೀತಿ ಅವರು ಗುರುವಿನ ಪದಾಶ್ರಯದಲ್ಲಿ ಅದ್ಭುತವಾದಂಥ ಜೀವನವನ್ನು ನಿರ್ಮಾಣ ಮಾಡಿಕೊಂಡ್ರು ಅನ್ನೋದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಇಷ್ಟು ಮಾತುಗಳನ್ನು ಭಗವಂತನ ಪಾದಗಳಿಗೆ ಸಮರ್ಪಿಸ್ತಾ ಈ ಉಪನ್ಯಾಸನ ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.